ಇನ್ನು ಆನಂದ್ ಸಿಂಗ್ ಮೇಲೆ ಕಂಪ್ಲಿ ಶಾಸಕ ಗಣೇಶ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಕೋರಿ ಗಣೇಶ್ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆದಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ವಿಚಾರಣೆ ಪೂರ್ಣವಾಗಿದೆ. ಮಾರ್ಚ್ 25ನೇ ತಾರೀಕಿಗೆ ತೀರ್ಪನ್ನ ಕಾಯ್ದಿರಿಸಿದೆ ವಿಶೇಷ ಕೋರ್ಟ್. ಸದ್ಯಕ್ಕೆ ಪ್ರಕರಣದ ವಿಚಾರಣೆ ಪೂರ್ಣಗೊಂಡು ಅಂದ್ರೆ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಪೂರ್ಣಗೊಂಡು ಮಾರ್ಚ್ 25ಕ್ಕೆ ತೀರ್ಪನ್ನ ಈಗ ಕಾಯ್ದಿರಿಸಲಾಗಿದೆ. ಕಂಪ್ಲಿ ಶಾಸಕ ಗಣೇಶ್ ಅವರು ಸಲ್ಲಿಸಿದಂತಹ ಜಾಮೀನು ಅರ್ಜಿಯ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಇದರ ವಿಚಾರಣೆ ಪೂರ್ಣ ಆಗಿದೆ. ಆನಂದ್ ಸಿಂಗ್ ಮೇಲೆ ಶಾಸಕ ಆನಂದ್ ಸಿಂಗ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ವಿಚಾರಣೆ ಪೂರ್ಣಗೊಂಡಿದ್ದು 25ನೇ ತಾರೀಕು ಇದರ ತೀರ್ಪು ಹೊರಬೀಳುತ್ತೆ ಅನ್ನುವಂಥದ್ದು ಈಗ ಕೋರ್ಟ್ನಿಂದ ಅಧಿಕೃತವಾಗಿ ಸ್ಪಷ್ಟವಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆನಂದ್ ಸಿಂಗ್ ಮೇಲೆ ಹಲ್ಲೆ ಮಾಡಿದ್ರು ಕಂಪ್ಲಿ ಶಾಸಕ ಗಣೇಶ್ ಅನ್ನುವಂಥ ಆರೋಪ. ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರುಗಳು ವಾಸವಾಗಿದ್ದಂಥ ಟೈಮ್ನಲ್ಲಿ, ಈಗಲ್ಟನ್ ರೆಸಾರ್ಟ್ನಲ್ಲಿ ವಾಸವಾಗಿದ್ದ ಟೈಮ್ನಲ್ಲಿ ಏನು ಅಲ್ಲಿ ಸರ್ಕಾರದ ಅಸ್ಥಿರತೆ ಉಂಟಾಗಿದ್ದಾಗ ರೆಸಾರ್ಟ್ಗೆ ಹೋಗಿದ್ರು ಎಲ್ಲ ಶಾಸಕರುಗಳು, ಮೈತ್ರಿಕೂಟದ ಎಲ್ಲ ಶಾಸಕರುಗಳು. ಆ ಟೈಮ್ನಲ್ಲಿ ರಾತ್ರಿ ಪಾರ್ಟಿ ಮಾಡಿದ ಬಳಿಕ ಫುಲ್ ತೇಲಾಡ್ತಾ ಜಗಳ ಮಾಡಿಕೊಂಡು ಬೇರೆ ಬೇರೆ ವಿಚಾರಗಳನ್ನು ತಂದುಕೊಂಡು ಜಗಳ ಆಡಿಕೊಂಡು ಲಾಸ್ಟ್ಗೆ ಬಡಿದಾಡೋಕ್ಕೆ ಶುರು ಮಾಡಿದ್ರು. ಆ ಟೈಮ್ನಲ್ಲಿ ಕಂಪ್ಲಿ ಶಾಸಕ ಗಣೇಶ್ ಅವರು ಆನಂದ್ ಸಿಂಗ್ ಮೇಲೆ ಎರ್ರಬಿರ್ರಿ ಹೊಡೆದು ಅವರ ಕಣ್ಣೆಲ್ಲ ಊದ್ಕೊಂಡಂಗೆ ಆಗೋಗಿತ್ತು. ಇದು ಆರೋಪ ಅವ್ರ ಮೇಲೆ ಹೊಡೆದಿದ್ದಾರೆ ಅಂತ. ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅವರೀಗ ಅರೆಸ್ಟ್ ಆಗಿ ಬಂಧನಕ್ಕೊಳಗಾಗಿ ಜೈಲಿನಲ್ಲಿದ್ದಾರೆ ಕಂಪ್ಲಿ ಶಾಸಕ ಗಣೇಶ್. ಈಗ ಜಾಮೀನಿಗಾಗಿ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಜಾಮೀನು ಅರ್ಜಿಯ ವಿಚಾರಣೆ ಪೂರ್ಣಗೊಂಡಿದೆ. ಈಗ 25ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ಪ್ರಕಟ ಮಾಡುತ್ತೆ. ತೀರ್ಪನ್ನು ಕಾಯ್ದಿರಿಸಲಾಗಿದೆ ಸದ್ಯಕ್ಕೆ.